ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಂದ ಅದಿರ ತಂದ್ಕೊಂಡಿದ್ದೀನಿ. ನಾನು ಚಂದ ಅದೀನಿ, ಆರಾಮದೀನಿ. ಎಲ್ಲರೂ ಆರಾಮದಿರಿ. ಸೊ ನಾನು ಇವತ್ತಿನಿಂದ ಭಾಳ ದಿನ ಆಯಿತು ಬ್ಲಾಗ್ ಹಾಕಿದ್ದಿಲ್ಲ. ನಾನು ಇವತ್ತಿನಿಂದ ಡೈಲಿ ಬ್ಲಾಗ್ ಹಾಕಬೇಕಂತ ಮಾಡೀನಿ. ಇವತ್ತು ದಿನ ಬಂದುಬಿಟ್ಟು ಶುಕ್ರವಾರದ ದಿನದ ಪೂಜೆ ಇದು. ಸೊ ಬಾಡಿರೋ ಹೂವು ತೆಗೆದುಬಿಟ್ಟು ಅರಳಿರೋ ಹೂವನ್ನು ತೊಗೊಳಕ್ಕೆ ಬಂದೀನಿ. ನಮ್ಮ ಹೊಲ್ದಾಗ ಬಂದೀನಿ. ಇಲ್ಲಿ ಹೂವಿನ ಗಿಡ ಹಚ್ಚಿ ನೋಡ್ರಿ, ಇಲ್ಲಿ ಹೂವು ತೊಗೊಳಕ್ಕೆ ಬಂದೀನಿ. ಹೂವು ತಗೊಂಡು ಪೂಜೆ ಮಾಡಿ ನಾಷ್ಟ ಮಾಡಬೇಕು. ಸೊ ನನ್ನ ಮಗ ಎದ್ದಿರ್ತಾನೆ ಈಗ. ಇದು ಆಲ್ರೆಡಿ ವಿಡಿಯೋದಲ್ಲಿ ನನ್ನ ಮಗನೇನು ತೋರಿಸಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಗನ ತೋರಿಸ್ತೀನಿ. ಅವನು ಡೈಲಿ ರೂಟೀನ್ ಹೆಂಗಿರ್ತೈತಿ ಹೆಂಗೆಲ್ಲ ತೋರಿಸ್ತೀನಿ. ಸೊ ಇವಾಗ ಹೂ ಕಿತ್ಕೊಂಡ್ಬಿಟ್ಟು ಪೂಜೆ ಮಾಡಬೇಕಂತೇಳಿ ಬಂದೀನಿ. ಚೆಂಡು ಹೂವು ಇವು. ಸೊ ಇಷ್ಟು ಹೂವು ತೊಗೊಂಡು ಎಲೆ ಎಲ್ಲ ತೊಗೊಂಡ್ಬಿಟ್ಟು ಶುಕ್ರವಾರದ ಪೂಜೆ ಮಾಡ್ಬೇಕಂತ ಮಾಡೀನಿ. ತಲೆ ಸ್ನಾನ ಮಾಡಿಬಿಟ್ಟು ಹೆಂಗದಾರಿ ಹೂವು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ನಾವು ಡೈಲಿ ವ್ಲಾಗ್ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಏನಾದರೂ ಬೇಕು ಕಮೆಂಟ್ ಮಾಡಿರಿ, ಏನಾದರೂ ಹೇಳಬೇಕಂತಂದ್ರೆ. ಮನೆಯಲ್ಲಿ ತೊಗೊಂಡು ಪೂಜೆ ಮಾಡಕ್ಕೆ ಹೊಂಟೀನಿ ರೀ. ಈಗ ಪೂಜೆ ಮಾಡಬೇಕು. ಇಲ್ಲೊಂದು ಹೋಗ್ಬಿಟ್ಟು ಹೂವು ತೊಗೊಂಡು ಹೋಗ್ಬೇಕು. ಬೇಗನೆ ಪೂಜೆ ಮಾಡಿ ಮುಗಿಸಿ ಡೈಲಿ ಮಿನಿ ಬ್ಲಾಗ್ ಹಾಕ್ಬೇಕ್ರಿ. ಬ್ಲಾಗ ಹಾಕ್ತೀವಿ ದಿನಾಲಿನ. ಏನಾದರೂ ರೆಸಿಪಿ ಅದು ಮಾಡಿದ್ನಂದ್ರೆ ಅದನ್ನು ಹಾಕ್ತೀನಿ ರೀ, ನೋಡ್ತೀರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇಷ್ಟ ಎಲ್ಲಿ ತೊಗೊಂಡು ಮತ್ತು ಇಷ್ಟ ಹೂವು ತೊಗೊಂಡು ಹೊಂಟೀನಿ ಮನೆಗೆ. ಈಗ ಹೋಗಿ ತೋರಿಸ್ತೀನಿ ರೀ ಪೂಜೆ ಎಲ್ಲ ಮಾಡಿದ್ನ. ಪೂಜೆ ಅದು ಹೆಂಗೆ ಮಾಡೀನಿ ಹೆಂಗಿಲ್ಲ ಅಂಥೇಳಿ. ಸೊ ನನ್ನ ಮಗನೂ ಎದ್ದಿರ್ತಾನೆ ರೀ, ಅವನು ನೆಕ್ಸ್ಟ್ ಬ್ಲಾಗ್ನ ತೋರಿಸ್ತೀನಿ. ಹೇಳಿ ಪೂಜೆ ಅಂತೂ ಕಂಪ್ಲೀಟ್ ಆಗೈತಿ. ಧೂಪ ಎಲ್ಲ ಹಾಕ್ಬಿಟ್ಟು ನೋಡಿ ಹಿಂಗೆ ಪೂಜೆ ಆಗೈತಿ. ಶುಕ್ರವಾರ ಪೂಜೆ ಥರ ಪೂಜೆ ಮಾಡಿ ಈ ಥರ ಧೂಪ ಹಾಕೀನಿ. ನೋಡ್ತಿರ್ಬೋದು ಪೂಜೆ ಹೆಂಗಾಗೈತೆ ಅಂತೇಳಿ. ಒಂದು ಧೂಪ ಹಚ್ಚಿಟ್ಟು ಬಿಟ್ರೆ ಪೂಜೆ ಕಂಪ್ಲೀಟ್ ನೋಡ್ರಿ. ಇಷ್ಟು ಮಾಡಿದ್ರಿ ಪೂಜೆ. ಶುಕ್ರವಾರ ಪೂಜೆ ಹೆಂಗಾಗ್ತೈತಿ. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಉಪ್ಪಿಟ್ಟು ಐತ್ರಿ. ಉಪ್ಪಿಟ್ಟು ಹಾಕ್ಕೊಂಡು ನಾನು ನಾಷ್ಟ ಮಾಡ್ಬೇಕು. ಮಗನ ಎದ್ದಾಡ್ರಿ, ಅವ್ರ ಮಾಮ ತೊಗೊಂಡೋಗ್ಯಾನ. ಹಂಗಾಗಿ ನಾಷ್ಟ ಮಾಡ್ಬೇಕಂತೇಳಿ ಉಪ್ಪಿಟ್ಟು ಹಾಕೋಕತ್ತೀನಿ. ಬರ್ರಿ ನಾಷ್ಟ ಮಾಡೋಣ ಎಲ್ಲರೂ. ಬೆಳಗಿನ ನಾಷ್ಟ ನಮ್ಮನ್ಯಾಗ ಉಪ್ಪಿಟ್ಟು ಇರುತ್ತೆ. ನಿಮ್ಮ ಮನ್ಯಾಗ ನಾಷ್ಟ ಏನಾಯ್ತು ಕಮೆಂಟ್ ಮಾಡಿರಿ. ಸ್ಪೆಷಲ್ ಉಪ್ಪಿಟ್ಟು, ಅಮ್ಮ ಮಾಡೋ ಸ್ಪೆಷಲ್ ಉಪ್ಪಿಟ್ಟು. ಸೊ ಉಪ್ಪಿಟ್ಟು ತಿನ್ನೋಣ ಬರ್ರಿ. ಉಪ್ಪಿಟ್ಟ ಮತ್ತು ಹೆಂಗಾಗೈತ್ರಿ ಕಲರ್ ಹೆಂಗೈತ್ರಿ ಉಪ್ಪಿಟ್ಟು ತಿಂದು ನೆಕ್ಸ್ಟ್ ನನ್ನ ಮಗಗೆ ಸ್ನಾನ ಅದು ಮಾಡಿಸ್ಬೇಕ್ರಿ. ಸ್ನಾನ ಮಾಡಿಸಿ ಹಂಗೂ ಸ್ವಲ್ಪ ಏನಾದರೂ ನೋಡಿಲ್ಲ ಕುಕ್ಮ ಹೆಂಗೆ ಹಚ್ಚಿನ ಕೈ ಹಂಗೆ ಕೊತ್ತೈತಿ. ಸೊ ನನ್ನ ಮಗುಗೂ ಸ್ನಾನ ಮಾಡಿಸಿ ಹಂಗೂ ಏನಾದರೂ ಊಟ ಮಾಡಿಸ್ಬೇಕ್ರಿ. ಈಗ 6 ಮಂತ್ ಐತ್ರಿ. ನಾವೇನು ಊಟ ಏನು ತಿನ್ಸಿಲ್ಲ. 6 ಮಂತ್ ಕಂಪ್ಲೀಟ್ ಆದ್ಮ್ಯಾಗ ಏನಾದರೂ ರೈಸರಿ ಅಥವಾ ಕಿಸರಿ ತಿನ್ನಿಸ್ಬೇಕಂತ ಬಿಟ್ಟೀನಿ ರೀ. ಈ ಸ್ವಲ್ಪ ಹಾಲು ಹಾಕ್ತಾರೆ ಮ್ಯಾಗಿಂದು. ಸೊ ಹಾಲು ಹಾಕಬೇಕು. ಹಾಲು ಹಾಕಿ ಸ್ನಾನ ಮಾಡಿಸ್ಬೇಕ್ರಿ. ಅವನು ಉಪ್ಪಿಟ್ಟು ನಾಷ್ಟ ಮಾಡಾಕತ್ತೀವಿ. ಅಲ್ಲಿ ನನ್ನ ಮಗನ ಮಣಗಿಸಿ ಸಿಕ್ಕಾಪಟ್ಟೆ ಅರಿಬಿದ್ದೋತೆ. ಅರ್ಬಿ ಹೊಕ್ಕೊಂಡು ಬಂದು ಹಾಗೆ ಒಂದು ಕಪ್ ಟೀ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋತ ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡ್ಬೇಕು. ಅದಕ್ಕಂತೇಳಿ ಅಕ್ಕಿ ಹಸನ್ ಮಾಡಾಕತ್ತೀನಿ. ಹಂಗೆ ಟೀ ಕುಡ್ಕೋತ ಅಕ್ಕಿ ಹಸನ್ ಮಾಡಿ ಮಧ್ಯಾಹ್ನ ಅಡುಗೆ ಮಾಡಬೇಕು. ಅಡುಗೆ ಮಾಡೋಷ್ಟ ನನ್ನ ಮಗ ಎದ್ದು ಬಿಡ್ತಾನೆ. ಅವನ ಜೊತೆ ನಾನು ಟೈಮ್ ಹೋಗಿದ್ದು ಗೊತ್ತಾಗಂಗಿಲ್ಲ, ಹೆಂಗೂ ಗೊತ್ತಾಗಂಗಿಲ್ಲ. ಟೈಮ್ ಹೋಗಿಬಿಡ್ತೈತೆ ಹಂಗೆ. ಸೊ ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿದೆ.
ಹಾಗೆ ನಾನು ಡೈಲಿ ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ನೋಡ್ತೀರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮ್ಯಾಗ ನಾ ಹಾಕೋ ಡೈಲಿ ವಿಡಿಯೋಗಳು ನೋಟಿಫಿಕೇಷನ್ ಬರ್ತೈತಿ. ಸೊ ನೀವಾಗ ಈಸಿಯಾಗಿ ನೋಡ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಮತ್ತು ಇನ್ನಷ್ಟು ಏನಾದರೂ ವಿಷಯ ಬೇಕಂತಂದರೆ ಹೇಳ್ರಿ, ಕಮೆಂಟ್ ಮಾಡಿ. ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಕಪ್ ಚಹಾ ಕುಡ್ಕೋತ ಇಲ್ಲೇ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್. ಥ್ಯಾಂಕ್ ಯು ಆಲ್.